ಎಲ್ರಿಗೂ ನಮಸ್ಕಾರ. ನೋಡಿ, ಇಲ್ಲಿ ಕೈಯಲ್ಲಿ ಬಾಟ್ಲ್ ಇದಾವೆ. ಯಾದಗಿರಿ ನಾರಾಯಣಪುರದಲ್ಲಿ ಆಲ್ರೆಡಿ ಬಾಲಪ್ಪ ಅನ್ನೋರು 18 ವರ್ಷದ ಹುಡುಗ, ಇನ್ನು ಯಂಗ್ಸ್ಟರ್ ತೀರೋಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಇದ್ರ ಕಾರಣ ಮೇನ್ ರೀಸನ್ ಇದನ್ನ ಹಾಸ್ಪಿಟಲ್ ಡಾಮಿನೇಟ್ ಮಾಡಿದಾರೆ ಅಷ್ಟೇ. ನೋಡಿ, ಇಲ್ಲಿ ಇದ್ರಲ್ಲೂ ಕಂಟೆಂಟ್ ಅಲ್ಲಿ ಕೊಟ್ಟಿರ್ತಾನೆ ಬಹಳ ಎನರ್ಜಿ ಇದೆ ಅದಿದೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಇದ್ರಲ್ಲಿ ಏನು ಇರಲ್ಲ. ಕಲ್ಲರು, ನೀರು, ಶುಗರ್, ಅದು ಬಿಟ್ರೆ ಗ್ಯಾಸು, ಅದು ಬಿಟ್ರೆ ಇನ್ನೇನೂ ಇರಲ್ಲ. 100% ಇವನ್ ಎಲ್ಲಾನು ಕುಡಿದ್ರೆ ಫ್ಯಾಟಿ ಲಿವರೇ ಬರೋದು. ನೀವು ನಿಜವಾಗ್ಲೂ ಒಂದ್ ಹೇಳ್ತೀನಿ ಕೇಳಿ, ಸಿಂಪಲ್ ಓಪನ್ ಮಾಡ್ಬಿಟ್ಟು ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಇದು ಗ್ಯಾಸ್ ರಿಲೀಸ್ ಆಗ್ತಾ ಇದೆ ನೋಡಿ. ಇಲ್ಲಿ ಇದನ್ನ ಓಪನ್ ಮಾಡಿ ವಾಶ್ರೂಮ್ ತೊಳೆದವ್ರು ಇದನ್ನ. ನಿಜವಾಗ್ಲೂ ಯಾರೂ ಕುಡಿಬಾರ್ದು ಇದನ್ನ. ಅದ್ರಲ್ಲೂ ಕೂಡ ಮಕ್ಕಳಾಗ್ಲಿ ಇನ್ನೊಬ್ರಾಗ್ಲಿ, ನಿಜ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಬಂದ್ಮೇಲಿಂದ ಇದನ್ನ ಈ ತರದವನ್ನ ಬಾಯಿಗೂ ಇಟ್ಟಿಲ್ಲ. ಇದನ್ನ ಬಾತ್ರೂಮ್ ತೊಳೆಯಕ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ ಕುಡಿದ್ರೆ ನಮ್ ದೇಹ ಎಲ್ಲ ತೊಳೆಯಕ್ ಸ್ಟಾರ್ಟ್ ಆಗುತ್ತೆ. ತೊಳೆದು 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 ಕೊನೆಗೆ ಹಿಂಗ್ ಸಾವಾಗುತ್ತೆ. ಸುಮಾರು ಜನ ಎಣ್ಣೆ ಕುಡಿದು ಬದುಕಿರೋರವ್ರೆ, ಇದನ್ನ ಕುಡಿದು ಬದುಕಿರೋರು ಇರೋದಿಲ್ಲ. ನೋಡಿ ಇಲ್ಲಿ ಹೆಂಗ್ ಆಗ್ತಾ ಇದೆ. ಇದು ಗ್ಯಾಸ್ ರಿಲೀಸ್ ಆಗ್ತಿರೋದು 100% ಗ್ಯಾಸು ಕಲ್ಲರ್ ಬಿಟ್ರೆ ಏನೂ ಇಲ್ಲ ಇದರಲ್ಲಿ. ಇದಾಗ್ಲಿ ಕೊಕೋ-ಕೋಲಾ ಆಗ್ಲಿ ಎಲ್ಲ ಇಷ್ಟೇನ ಇದು. ಇದನ್ನ ದಯವಿಟ್ಟು ಯೂಸ್ ಮಾಡ್ಬೇಡಿ. ಪ್ಲಾಸ್ಟಿಕ್ ಅದು ಇದು ಹಿಡಿಯಾಕ್ ಹೋಯ್ತಿರಲ್ಲ ನೀವು, ಗೌರ್ಮೆಂಟ್ ಅವರು ಕ್ಯಾನ್ಸಲ್ ಮಾಡಿಸಿ, ಬ್ಯಾನ್ ಮಾಡಿಸಿ. ಇದನ್ನ ಯಾಕೆ ಇದನ್ನ ಇಟ್ಕೊಳ್ತೀರಿ? ಬ್ಯಾನ್ ಮಾಡಿದ್ರೆ ಏನ ಯೂಸ್ ಆಗುತ್ತೆ? ಪಬ್ಲಿಕ್ ಅವರು ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಇದನ್ನ ಯಾಕಪ್ಪ ಇದು ಬೇಕು ನಮ್ಗಿದು? ಇಡೀ ಇಂಡಸ್ಟ್ರಿನೇ ಬ್ಯಾನ್ ಮಾಡಿಸಿ. ಅದೇ ಸೆಲೆಬ್ರಿಟಿ ಅಡ್ವರ್ಟೈಸ್ ಕೊಡುವಾಗ ಹಿಂಗ ಹಾಕ್ಬಿಟ್ಟು ಬಾಯಿಂದ ಹಂಗೆ ಉಗ್ದಿರೋದನ್ನ ನೀವೇ ನೋಡಿದಿರಿ. ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಾಯಿಗೆ ಹಾಕಿ ಉಗ್ದಿರೋದನ್ನ ನೀವೇ ನೋಡಿದಿರಿ. ಅದ್ರಲ್ಲೂ ಕೂಡ ತಗೊಂಡ್ ಕುಡಿತೀರಲ್ಲ ನೀವು. ಅವ್ರನ್ನ ಬೆಳ್ಸಕ್ ನೀವು ಕುಡಿಯೋದಾಗತ್ತೆ. ಅದು ಬಿಟ್ರೆ ಇನ್ನೇನು ಉಪಯೋಗ ಇಲ್ಲ ಇದ್ರಲ್ಲಿ. ಕೊನೆಗೆ ಕಟ್ಟಿಟ್ಟ ಬುತ್ತಿ ಸಾವು. ಇವತ್ತಲ್ಲ ನಾಳೆ ಹೋಯ್ತಿವಿ. ನಿಜವಾಗ್ಲೂ ಎಣ್ಣೆ ಕುಡಿದವ್ರು ಬದುಕಿರ್ತಾರೆ, ಇದನ್ನ ಕುಡಿದವ್ರು ಗ್ಯಾರಂಟಿ ಬದುಕಿರೋದಿಲ್ಲ. ಅದಕ್ಕೋಸ್ಕರ ನಾನು ತಗೊಂಡ್ಬಿಟ್ಟು ನಿಮಗೆ ತೋರಿಸ್ತಿರೋದು. ಥ್ಯಾಂಕ್ ಯು.